ಮಲವಿಸರ್ಜನೆಯ ಸಮಯದಲ್ಲಿ ನೋವು ಅಥವಾ ರಕ್ತ ಬರುತ್ತಿದೆಯಾ? ಇದು ಏನಲ್ ಫಿಶರ್ ಆಗಿರಬಹುದು. ಹಾಯ್, ಐ ಆಮ್ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಭಟ್, ಗ್ಯಾಸ್ಟ್ರೋಸರ್ಜನ್, ಆ್ಯಂಡ್ ವೆಲ್ಕಮ್ ಟು ಗಟ್ ಡಾಕ್ಟರ್. ಏನಲ್ ಫಿಶರ್ ಎಂದರೆ ಮಲದ್ವಾರದ ಒಳಚರ್ಮದಲ್ಲಿ ಉಂಟಾಗುವ ಸಣ್ಣ ಕ್ರ್ಯಾಕ್ ಅಥವಾ ಗಾಯ. ಇದು ಸಾಮಾನ್ಯವಾಗಿ ಮಲಬದ್ಧತೆ, ಕಠಿಣ ಮಲ ಅಥವಾ ಮಲವಿಸರ್ಜನೆ ವೇಳೆ ಹೆಚ್ಚು ಪ್ರೆಷರ್ ಹಾಕುವುದರಿಂದ ಉಂಟಾಗುತ್ತದೆ. ರೋಗ ಲಕ್ಷಣಗಳು: ಮಲವಿಸರ್ಜನೆ ವೇಳೆ ಗುದದ್ವಾರದ ಒಂದು ಭಾಗದಲ್ಲಿ ತೀವ್ರ ನೋವು, ಸಾಮಾನ್ಯವಾಗಿ ಕೊಯ್ಯುವ ಹಾಗೆ ನೋವು ಇರುತ್ತದೆ. ಮಲದೊಂದಿಗೆ ರಕ್ತ ಬರುವುದು, ಸಾಮಾನ್ಯವಾಗಿ ಮಲದ ಮೇಲೆ ರಕ್ತದ ಲೈನ್ ಕಾಣುತ್ತದೆ. ಉರಿತ ಮತ್ತು ಕೆಲವೊಮ್ಮೆ ತುರಿಕೆ ಇದು ಸಾಮಾನ್ಯವಾಗಿ ಕಾಣಿಸುವುದು. ಈ ರೋಗದ ಲಕ್ಷಣಗಳು ಸಾಮಾನ್ಯವಾಗಿ ಕಠಿಣ ಮಲವಿಸರ್ಜನೆಯ ನಂತರ ಶುರುವಾಗುತ್ತದೆ. ಸರಳ ಮನೆಮದ್ದುಗಳು: ದಿನಕ್ಕೆ 2.5 - 3 ಲೀಟರ್ ನೀರು ಕುಡಿಯಿರಿ. ಹಣ್ಣುಗಳು ಮತ್ತು ತರಕಾರಿಗಳಂತಹ ನಾರುಯುಕ್ತ ಆಹಾರ ಸೇವಿಸಿ. ಮಲ ಕಠಿಣವಾಗದಂತೆ ನೋಡಿಕೊಳ್ಳಿ. ಇಸಬ್ಗುಲ್ ಹಸ್ಕ್ 2 - 3 ಸ್ಪೂನ್ ಬೆಡ್ ಟೈಮ್ ಸೇವಿಸುವುದರಿಂದ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತದೆ. ದಿನಕ್ಕೆ 2 - 3 ಬಾರಿ 10 ನಿಮಿಷ ಸಿಟ್ಸ್ ಬಾತನ್ನು ತೆಗೆದುಕೊಳ್ಳಿ. ಮಲವಿಸರ್ಜನೆ ವೇಳೆ ಹೆಚ್ಚು ಪ್ರೆಷರ್ ಹಾಕಬೇಡಿ. ಓವರ್ ದ ಕೌಂಟರ್ ಮೆಡಿಸಿನ್ ಲಿಗ್ನೋಕೇನ್ ಜೆಲ್ಲನ್ನು ಮಲದ್ವಾರದ ಒಳಗೆ ಮತ್ತು ಹೊರಗೆ ಹಚ್ಚಿಕೊಳ್ಳಿ. ಕೆಲವು ದಿನಗಳಲ್ಲಿ ನೋವು ಅಥವಾ ರಕ್ತಸ್ರಾವ ಕಡಿಮೆಯಾಗದಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಹಾಗೆ ಕಾನ್ಸ್ಟಿಪೇಷನ್ ಮತ್ತು ಪೈಲ್ಸ್ ಕುರಿತು ನನ್ನ ವಿಡಿಯೋವನ್ನು ಕೆಳಗಿನ ಲಿಂಕ್ ಮುಖಾಂತರ ನೋಡಬಹುದು.